ಸುಹಾಸ್ ಕೊಲೆ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಒಂದು ಕಡೆ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ ಆತ ಹಿಂದೂ ಕಾರ್ಯಕರ್ತ, ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ. ಆದರೆ ಮತ್ತೊಂದು ಕಡೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರುವಂಥದ್ದು ಆತ ರೌಡಿ ಶೀಟರ್ ಆಗಿದ್ದ. ನಾವು ಆ ಹತ್ಯೆ ಬಗ್ಗೆ ಅಷ್ಟೊಂದು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಹಿಂದೆ ಅಶ್ರಫ್ ಅವರು ಕೂಡ ಕೊಲೆ ಆಗಿದ್ದಾರೆ, ಅದ್ಯಾಕೆ ಬಿ ಜೆ ಪಿ ಅವ್ರಿಗೆ ಕಾಣ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಿ ಜೆ ಪಿ ಅವರು ಮುಂದೆ ಇಟ್ಟಿದ್ದಾರೆ. ಈಗ ನನ್ನ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ನಿಮಗೆ ಯಾಕೆ ಬರೀ ಸುಹಾಸ್ ಅಷ್ಟೇ ಕಾಣ್ತಾರಂತೆ, ಅಶ್ರಫ್ ಕಾಣ್ತಾ ಇಲ್ಲ? ನೋಡಿ, ಕೊಲೆಗಳು ಯಾರ್ದು ಆಗಬಾರ್ದು. ಅವ್ರು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಸಿಖ್ ಆಗಿರಲಿ, ಬೌದ್ಧ ಆಗಿರಲಿ, ಕೊಲೆ ಯಾವುದಕ್ಕೂ ಕೂಡ ಉತ್ತರ ಅಲ್ಲ. ನಾನು ಹೇಳ್ತಕ್ಕಂಥದ್ದು, ನೀವು ಒಂದು ಸಮುದಾಯವನ್ನು ಓಲೈಕೆಗೆ ನಿಂತುಬಿಟ್ಟಿದ್ದೀರಿ, ಅದರಿಂದ ನಿಮ್ಗೆ ಇದು ಕಾಣ್ತದೆ. ಈಗ ನೀವು ಸುಹಾಸದ ಹೇಳ್ತೀರಿ 5 ಕೇಸ್ ಇತ್ತು ಅಂತ. ಏನು ಕೇಸ್ ಇತ್ತು? ಮರ್ಡರ್ ಮಾಡಿದ್ದಾನ? ಅದಲ್ಲಲ್ಲ. ಅವ್ರ ಮೇಲೆ ಕೇಸ್ ಇದ್ದಿದ್ದು ಹಿಂದೂ ಕಾರ್ಯಕರ್ತನಾಗಿ ಕೆಲವು ಸಂದರ್ಭಗಳಲ್ಲಿ ಅವ್ರು ಇದು ಮಾಡಿದಾಗ ಅವನ್ನ ಟಾರ್ಗೆಟ್ ಮಾಡೋದು ಉದ್ದೇಶಕ್ಕೆ ಕೇಸುಗಳಾಗಿರ್ತವೆ. ಯಾಕಂತ ಅಥವಾ ಬಾಯಿ ಮುಚ್ಚಿಸ್ಬೇಕು, ಸ್ವಲ್ಪ ಭಯ ಇಡಿಸ್ಬೇಕು ಅನ್ನೋ ಕಾರಣಕ್ಕಾಗಿರ್ತವೆ. ಆದಾಗ ಈಗ ಮರ್ಡರೇ ಆಗಿದೆ, ಕೇಸುಗಳು ಅವನ ಅಕೌಂಟಲ್ಲಿರೋದು. ಇದೇನು ಪರಮೇಶ್ವರ್ ಅವರು ದಿನೇಶ್ ಗುಂಡೂರಾವ್ ಅಕೌಂಟಿಗೆ ಬರಲ್ವಲ್ಲ, ಹೋಗಿದ ತಕ್ಷಣ ಬರ್ತವ? ಅಥವಾ ನೀವು ಉತ್ತೇಜನ ಕೊಡ್ಲಿಕ್ಕೆ ಹೋದಿರಿ ಅಂತ ಆಗುತ್ತಾ? ಏನಾಗೋದಿಲ್ಲ. ನೀವು ಇವ್ರಿಗೂ ನ್ಯಾಯ ಕೊಡಬೇಕು, ಅಶ್ರಫ್ಗೂ ನ್ಯಾಯ ಕೊಡಬೇಕು. ಇನ್ನೂ ಯಾರಿಗಾದ್ರೂ ಆಗಿದೆ. ಇನ್ನೂ ಎಷ್ಟು ಜನರು ಕೊಲೆಗಳಾಗಿದೆ. ಯಾರ ಮನೆಗೆ ಹೋದ್ರಿ ನೀವು? ಯಾರ ಮನೆಗೆ ಹೋಗಿಲ್ಲ. ಈಗ ಅವ್ರದ್ದು ಕೇಸ್ ಇದು ಅಂತ ಹೇಳ್ತೀವಿ. ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಇದ್ದಾಗ ಪಾಕಿಸ್ತಾನಿ ಟೆರರ್ ಲೀಡರ್ ಬಂದೇ ನಿಮ್ಮನ್ನು ಮಾತಾಡ್ತಾರಲ್ಲ, ಏನು ಅವ್ರ ಹೆಸರು, ಯಾಸಿನ್ ಮಲಿಕ್ಕು, ಅವ್ರನ್ನೆಲ್ಲ ಕರ್ಕೊಂಡು ಮಾತಾಡ್ತಿರಲ್ಲ, ಅದೇನು? ಅದಕ್ಕೂ ಇದಕ್ಕೂ ಹೋಲಿಕೆ ಇದೆಯಾ ಇಲ್ವಾ? ನಿಮ್ಮ ಉದ್ದೇಶ ಏನು ಅನ್ನೋದು ಸರಿಯಾಗಿ ಜನರಿಗೆ ಗೊತ್ತಾಗೋಗಿದೆ. ಮುಖ್ಯಮಂತ್ರಿಗಳ ಮೇಲೆ ಕೇಸಿಲ್ಲ, 16-17 ಕೇಸಿದೆ. ರಾಹುಲ್ ಗಾಂಧಿ ಮೇಲೆ ಕೇಸಿಲ್ಲ, ಇವೆ ಕ್ರಿಮಿನಲ್ ಕೇಸ್ಗಳು ಇವೆ. ಸೋನಿಯಾ ಗಾಂಧಿ ಮೇಲೆ ಕೇಸಿಲ್ಲ. ಮತ್ತು ಅವ್ರ ಮನೆಗೆಲ್ಲ ಯಾಕೆ ಗೊತ್ತೀರಿ ನೀವು? ಅಲ್ಲ, ಫಾಸಿಲ್ ಕೊಲೆಯಲ್ಲಿ ಪ್ರಮುಖ ಆರೋಪಿ ಸುಹಾಸ್ ಆಗಿದ್ದ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳ ಆರೋಪ. ನೋಡಿ, ಆ ಕಡೆಯವರು ತೀರ್ಕೊಂಡಾಗ ಅಂತಂತಂದು ಇಟ್ಕೊಳ್ಳಿ, ತೀರ್ಕೊಂಡಿದ್ದ್ಯಾಕೆ? ಅವರು ಇವ್ರ ಮೇಲೆ ಹಾಗೆತನ ಮಾಡಿ, ಇವರು ಹಾಗೆತನ ಇವ್ರು ನಡ್ಕೊಂಡು ಹೋಗ್ತಿವೆ. ನೀವು ಅವ್ರ ಮನೆಗೆ ಹೋದ್ರಿ ಅಂತಂತಂದರೆ ಆಗ ಅವನ ಮೇಲೇನೂ ಕೇಸ್ಗಳಿದ್ವಲ್ಲ. ಇದರಿಂದ ಇದು ತಾರತಮ್ಯದ ನಡೆ ನಿಮ್ಮದು. ಆದ್ದರಿಂದಲೇ ಜನ ಪ್ರಶ್ನೆ. ನಿನ್ನೆ ಏನಾಯಿತು? ನೀವು ಹೋಗಿ ಅಲ್ಲಿ ಕುಳಿತುಕೊಂಡ್ರಿ, ಮುಸಲ್ಮಾನ್ ಬಂಧುಗಳು ಅನೇಕ ಮುಖಂಡರುಗಳು ಬಂದರೆ ಹೇಳಿದ್ದೇನೆ ನಿಮ್ಗೆ, ಅವರು ನೀವೇನಾದರೂ ಅವ್ರ ಮನೆಗೆ, ಸುಹಾಸ್ ಮನೆಗೆ ಹೋಗಿದ್ದೇ ಆದರೆ ನಾವು ಒಬ್ಬರು ಇರಲ್ಲ, ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತೀವಿ ನಾವು ಅಂತ ಹೇಳಿದರು. ಅದಕ್ಕೆ ನೀವು ಎದುರ್ಕೊಂಡು ಓಡಿ ಬಂದಿರೋರು ನೀವು. ಅದು ನಿಮಗಿರೋ ಹೆದರಿಕೆ. ಅದರಿಂದಾಗಿ ನಿಮ್ಮಿಂದ ಈ ರೀತಿ ನಾವು ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಈ ಗೌರ್ಮೆಂಟ್ನ ಈ ಓಲೈಕೆ ರಾಜಕಾರಣ ಮತ್ತು ಕುಮ್ಮಕ್ಕನಿಂದ ಇಂಥ ಘಟನೆಗಳು ನಡೆತಾ ಇದೆ. ಹಾಗಾದರೆ ಮುಸ್ಲಿಂ ಮುಖಂಡರು ಒತ್ತಡ ಹಾಕಿದ್ರಿಂದಲೇ ಇವರು ಸುಹಾಸ್ ಅವರ ಮನೆಗೆ ಭೇಟಿ ಕೊಡಲಿಲ್ಲ ಅಂತ ನಿಮ್ಮ ವಾದ? ಅದಕ್ಕೆ ಈಗ ಇದು ಸೊಬೂಬು ಹೇಳೋದು ಬೇರೆ. ನೀವು ಹೇಳಿ ಸೊಬೂಬು, ನೀವು ಅವನ ಮೇಲೆ ಕೇಸ್ಗಳಿದ್ವು, ಅವನು ತೀರ್ಕೊಂಡಿದ್ದಾನೆ, ಯಾಕೆ ಹೋದ್ರಿ ಅವ್ರ ಮನೆಗೆ ಅಂತ ಯಾರನ್ನು ಕೇಳ್ತಾರಾ? ಸತ್ತಾಗ ಹಂಗಿದ್ದ ಮೇಲೆ ಅವನ ಮೇಲೆ 5 ಕೇಸ್ ಇತ್ತಲ್ಲ, ಈಗ ಯಾರ್ಯಾರು ಅವ್ರ ಮನೆಗೆ ಹೋದ್ರಲ್ಲ ಎಲ್ಲರ ಮೇಲೂ ಕೇಸ್ ಹಾಕ್ರಿ. ಯಾಕೆ ಹೋದ್ರಿ ಇವರೆಲ್ಲ? ನಿನ್ನೆ ಲಕ್ಷಾಂತರ ಜನ ಅವ್ರಿಗೆ ಮನೆಗೆ ವಿಸಿಟ್ ಮಾಡಿದಾರಲ್ಲ, ಎಲ್ಲರ ಮೇಲೂ ಕೇಸ್ ಹಾಕ್ರಿ. ತಪ್ಪು ತಾನೇ ಹಾಗಾದರೆ ನಿಮ್ಮ ಪ್ರಕಾರ? ಹಾಕಿ ಕೇಸು ನೋಡೋಣ. ಆಸಿಫ್ ಕೊಲೆ ಆದಾಗ ಆಸಿಫ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತೆ ಸರ್ಕಾರ ಹೋಗಿ, ಜೊತೆಗೆ ಅವ್ರಿಗೆ 25 ಲಕ್ಷ ಹಣವನ್ನು ಕೂಡ ಕೊಟ್ಟು ಬರ್ತಾರೆ. ಆದರೆ ಈಗ ಸುಹಾಸ್ ಕೊಲೆ ಆದಾಗ ಸುಹಾಸ್ ಹಿಂದೂ ಕಾರ್ಯಕರ್ತ ಅಂತ ಬಿ ಜೆ ಪಿ ಅವರು ಹೇಳ್ತಿದ್ದೀರಾ, ತಾವು ಹೇಳ್ತಿದ್ದೀರಾ. ಆದರೆ ಸುಹಾಸ್ ಒಬ್ಬ ರೌಡಿ ಶೀಟರ್ ಅನ್ನುವಂಥದ್ದನ್ನು ಕಾಂಗ್ರೆಸ್ ಒತ್ತಿ ಹೇಳ್ತಾ ಇದೆ. ನೋಡಿ, ಅವ ತೀರ್ಕೊಂಡ ಮೇಲೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಹೆಸರನ್ನು ತೆಗೆದುಕೊಳ್ಳಲಾಗ್ತಾಯಿದೆ. ತೀರ್ಕೊಂಡ ಅಷ್ಟೇ ಎಲ್ರಿಗೂ. ರೌಡಿ ಶೀಟರ್ ತೀರ್ಕೊಂಡ. ಅವನು ರೌಡಿ ಆಗಿದ್ದಕ್ಕೆ ಯಾರು ಹೊಡೆದಿಲ್ಲ,
ಅವನು ಹಿಂದೂ ಕಾರ್ಯಕರ್ತ, ಅವನ್ನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತದ್ದಕ್ಕೆ ಹೊಡೆದಿರೋದು. ಆದರೆ ಸುಪಾರಿಗೆ ಹಣ ಎಲ್ಲಿಂದ ಬಂತು? ನೀವು ಕೊಟ್ಟ ಹಣ ಅಂದಮೇಲೆ ನೀವು ಹಿಂದೂ ಕಾರ್ಯಕರ್ತರಿಗೆ ಸುಪಾರಿ ಕೊಡಲಿಕ್ಕೆ ನೀವು ಪರಿಹಾರ ಹಣ ನೀವು ಕೊಡ್ತಾ ಇದ್ದೀರಿ. ಕೊಡಿ ಎಷ್ಟು ದಿನ ಇದನ್ನು ಮಾಡ್ತಿರೋ ನೋಡೋಣ. ಅದನ್ನು ಹಾಗಾದರೆ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡೋದಕ್ಕೆ ಸರ್ಕಾರ ಸುಪಾರಿ ಹಣ ಕೊಡ್ತಾ ಇದ್ದೇನೆ ಸರ್. 100 ಸಾರಿ ಹೇಳಿದ್ದೀವಿ ಇದನ್ನು ನಾವು. ಈಗ ನೀವು ಕೊಟ್ಟರಲ್ಲ, ಅದರಲ್ಲೇ ಖಾದರ್ ಅವ್ರು ಹೇಳಿದ್ರು ಒಂದು ಮಾತು. ಖಾದರ್ ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಇರೋದವರು, ಅವರು ಯಾರ ಕಡೆಗೂ ವಾಲ್ಬಾರ್ದು. ಅವ್ರು ಏನು ಹೇಳಿದ್ರು? ಅವನ ಅಂಥವರಲ್ಲ, ಅವ್ರು ಹಂಗೆ ಮಾಡಿಲ್ಲ, ಅವರ ತಂದೆ ತಾಯಿ ನನ್ನ ಹತ್ರ ಮಾತಾಡಿದ್ದಾರೆ. ನೀವ್ಯಾಕೆ ಕೇಳಿದ್ರಿ ಅದನ್ನು? ನೀವೇನು ಜಡ್ಜಾ ತೀರ್ಮಾನ ಕೊಡೋಕ್ಕೆ? ನೀವು ಜಡ್ಜು ಅಸೆಂಬ್ಲಿಯಲ್ಲಿ ಮಾತ್ರ, ನೀವು ಕೋರ್ಟ್ ಜಡ್ಜ್ ಅಲ್ಲ. ನೀವು ತಿಳ್ಕೊಳ್ಬೇಕು ಇವೆಲ್ಲನೂ. ತಗೊಂಡೋಗಿ ಹೇಳಿದ್ರಿ. ನಿಮ್ಮ ಕಮಿಷನರ್ ಏನು ಮಾಡಿದ್ರು? ಇಲ್ಲ, ಇದರಲ್ಲಿ 5 ಲಕ್ಷ ರೂಪಾಯಿನ ಅವ್ರಿಗೆ ಸುಪಾರಿಗೆ ಬಳಕೆ ಮಾಡಲಾಗಿದೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ. ಈಸ್ ಇಟ್ ನಾಟ್ ಎ ಸ್ಲ್ಯಾಪ್ ಆನ್ ಯುವರ್ ಫೇಸ್? ಕಮಿಷನರು ನಿಮ್ಮ ಕೆನ್ನೆಗೆ ಬಾರಿಸಿದಂಗೆ ಹೇಳಿದ್ದಾರೆ ಅವರು. ಈಗೇನು ಮಾಡಬೇಕು ನೀವು? ಅಂಥ ಹುದ್ದೆಯಲ್ಲಿರೋರು ಮೊದಲು ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ನೀವು. ಯಾರು ಸರ್, ಯಾರು ರಾಜೀನಾಮೆ ಕೊಡ್ಬೇಕು ಸರ್? ಈಗ ಖಾದರ್ ಅವರು 5 ಲಕ್ಷ ರೂಪಾಯಿ ನಾವು ಕೊಟ್ಟಿಲ್ಲ, ಆ ಥರ ಏನೂ ಮಾಡಿಲ್ಲ ಅಂತ ಹೇಳಿದೆ ಅಂತ ನೀವು ಡಿಪೆಂಡ್ ಮಾಡಿದ್ರಿ. ಕಮಿಷನರ್ ಹೇಳಿಬಿಟ್ರಲ್ಲ, ಅದರಲ್ಲಿ 5 ಲಕ್ಷ ರೂಪಾಯಿನ ಇವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಇದಿದೆ ಅಂತ ಅವರೇ ಹೇಳಿದ್ರಲ್ಲ. ಈಗ ಯಾವುದನ್ನು ನಂಬಬೇಕು? ನಿಮ್ಮನ್ನು ನಂಬೇಕಾ, ಅವ್ರನ್ನ ನಂಬೇಕಾ? ಒಟ್ಟಾರೆ ಈಗ ಸರ್ಕಾರ ಒಂದು ಕಡೆ ಗೃಹ ಸಚಿವರಾಗಿರ್ಬೋದು, ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಸಚಿವರಾದಂತಹ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಿದ್ದಾರೆ, ನಾವು ಅವ್ರ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಒಂದು ಕಡೆ ಸರ್ಕಾರವೂ ಕೂಡ ಹೋಗೋದಿಲ್ಲ, ಆ ಕುಟುಂಬಕ್ಕೆ ಸಾಂತ್ವನವೂ ಹೇಳ್ತಿಲ್ಲ, ಆ ಕುಟುಂಬಕ್ಕೆ ಪರಿಹಾರವೂ ಕೂಡ ಬರ್ತಿಲ್ಲ. ಮತ್ತೊಂದು ಕಡೆ ಕೊಲೆಗಳಾಗ್ತಾರೆ, ಕೊಲೆಗಳಾದರೆ ಸರ್ಕಾರ ಹೋಗುತ್ತೆ, ಸಾಂತ್ವನ ಹೇಳುತ್ತೆ, ಪರಿಹಾರ ಕೊಡುತ್ತೆ. ಈಗ ಮುಂದೆ BJPಯ ನಡೆ ಏನು? ಇದು ತಾರತಮ್ಯದ ಸರ್ಕಾರ. ನಾನು ಒಂದು ಮಾತು ಹೇಳ್ತೀನಿ, ಅವ್ರ ತೀರ್ಮಾನ ತಗೊಂಡಾಗಿದೆ ಆಗಲೇ. ನಾನು ಹೇಳ್ತೇನೆ, ನೀವು ದಯವಿಟ್ಟು ಅವ್ರ ಮನೆಗೆ ಬರಬೇಡಿ. ನೀವು ಬರೋದೇ ಬೇಕಾಗಿಲ್ಲ. ನೀವು ಈ ರೀತಿಯ ವಂಚನೆಯ ಜಾಲವನ್ನು ಸೃಷ್ಟಿ ಮಾಡಿಕೊಂಡು ಕೇವಲ ಅವರನ್ನು ಮನಮೆಚ್ಚಿಸಲಿಕ್ಕೆ ನೀವು ಅಲ್ಲಿ ಬೇಕಾಗಿಲ್ಲ, ನೀವು ಬರೋದೇ ಬೇಕಾಗಿಲ್ಲ. ನೀವು ಹೇಡಿಗಳು. ನಿನ್ನೆ ಮುಸ್ಲಿಂ ನಾಯಕರು ನಿಮಗೆ ಥ್ರೆಟ್ ಮಾಡಿದ್ರಿಂದ ನೀವು ಅಲ್ಲಿ ಹೋಗಿಲ್ವೇ ಹೊರತು ಇದು ಕೇವಲ ಸೊಬೂಬು. ಅದರಿಂದಾಗಿ ನೀವು ಅವರಲ್ಲೇ ಇರಿ, ಅವ್ರ ಜೊತೆಯಲ್ಲೇ ಇರಿ. ನೀವು ಅವರ ಫ್ಯಾಮಿಲಿಗೆ ಹೋಗಿ ಸಾಂತ್ವನ ಹೇಳೋ ಅವಶ್ಯಕತೆಯೂ ಇಲ್ಲ ನಮಗೆ, ನಾವು ಹೇಳ್ಕೊಳ್ತೀವಿ. ಹಾಗಾದರೆ ಹಿಂದೂ ಕಾರ್ಯಕರ್ತರ ರಕ್ಷಣೆಗೆ BJP ಸಿದ್ಧವಾಗಿದೆ ಸರ್? ನಾವು ಎಲ್ಲರ ರಕ್ಷಣೆಗಿರ್ತೇವೆ. ಆದರೆ ಹಿಂದೂ ಬೇರೆ ಅಲ್ಲ, ಮುಸ್ಲಿಂ ಬೇರೆ ಅಲ್ಲ, ಕ್ರೈಸ್ತರು. ಈ ದೇಶದ ಸಂವಿಧಾನ ಯಾರ್ಯಾರನ್ನು ಗುರುತಿಸ್ತದೋ ಅವರೆಲ್ಲರನ್ನೂ ಗೌರವಿಸ್ತೇವೆ, ರಕ್ಷಣೆಯೂ ಮಾಡ್ತೇವೆ. ಆದರೆ ಹಠಕ್ಕೆ ಬಿದ್ದು ಮಾಡ್ತಕ್ಕಂಥ ಕೆಲಸಗಳಿವೆಯಲ್ಲ, ಇಂಥವುಗಳನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದು ಹಠಕ್ಕೆ ಬಿದ್ದು ಮಾಡ್ತಕ್ಕಂಥದ್ದು. ಇದು ಆಕಸ್ಮಿಕಗಳಲ್ಲ, ಇವು ಟಾರ್ಗೆಟೆಡ್ ಮರ್ಡರ್ಸ್. ಇವು ಈ ಟಾರ್ಗೆಟ್ ಮಾಡಿ ಮರ್ಡರ್ಸ್ ಮಾಡೋದನ್ನು ನಾವು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದರಿಂದಾಗಿ ಆಕಸ್ಮಿಕಗಳಾದಾಗ ಅವ್ರಿಗಾದರೂ ಒಂದೇ, ನಮಗಾದರೂ ಒಂದೇ. ನಾವು ಎಲ್ಲರನ್ನೂ ಗೌರವಿಸಬೇಕು, ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು. ಈ ಟಾರ್ಗೆಟ್ ಮಾಡಿದಾಗ ಅದನ್ನು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಬೇಕು. ಸರ್ಕಾರ ಮಾಡಲಿಲ್ಲ ಅಂತಂದರೆ ನೋಡೋಣ ಮುಂದೆ ಏನು ಮಾಡ್ಬೋದು ಅಂತ ನಾವು ಯೋಚನೆ. ನಮ್ಮೆಲ್ಲ ಪರ್ಮನೆಂಟ್ ಏನಲ್ಲ ನಿಮ್ಮ ಸರ್ಕಾರ. ನೀವು ಬಂದಿದ್ದೀರಿ, ಹೋಗ್ತೀರಿ. ನಾವು ಸರ್ಕಾರ ಮಾಡಿದ್ದೀವಿ, ಹೊರಗಡೆ ಇದ್ದೀವಿ. ಈಗ ಮತ್ತೆ ನಾವು ಬರಲ್ಲೇನೋ? ಬಂದಾಗ ಉತ್ತರ ಕೊಡ್ತೀವಿ ನಾವು. ಸರ್ಕಾರ ಅಂತೂ ಪರಿಹಾರ ಕೊಡ್ತಾ ಇಲ್ಲ ಸರ್. BJP ವತಿಯಿಂದ ಕುಟುಂಬಕ್ಕೆ ಏನಾದರೂ ನೋಡಿ, ನಾವು 25 ಲಕ್ಷ ನಮ್ಮ ಅಧ್ಯಕ್ಷರು ಹೋಗಿ ಕೊಟ್ಟು ಬಂದಿದ್ದಾರೆ, ಘೋಷಣೆ ಮಾಡಿದ್ದಾರೆ. ನೀವು 25 ಅಲ್ಲ ಕೊಟ್ಟು. ಈ ಸರ್ಕಾರ ದೊಡ್ಡ ಘನಕಾರ್ಯ ಏನು ಮಾಡಲ್ಲಲ್ಲ, ಅದನ್ನು ನಾವೇ ಕೊಟ್ಟಿದ್ದೀವಿ. ಅವ್ರಿಗೂ ರಕ್ಷಣೆ ಕೊಡಲಿಕ್ಕೆ ನಮಗೆ ಆಗುತ್ತೆ. ಆಗ ಫ್ಯಾಮಿಲಿನ ನಾವು ಗೌರವಿಸ್ತೀವಿ. ಹಿಂದೆ ಕೂಡ ಆಯ್ತಲ್ಲ, ನೆಟ್ಟಾರ್ದು ಅದೆಲ್ಲ ಆದಾಗ ನಮ್ಮ ಪಕ್ಷ ಸುಮ್ಮನೆ ಬಿಡ್ತಾ? ಕಟೀಲ್ ಅವರು ಅವತ್ತು ಅಧ್ಯಕ್ಷರಿದ್ದರು, ಅವನ ಮನೆಯೇ ಕಟ್ಟಿಸ್ಕೊಟ್ರು. ಅವರು ಬಡತನದಲ್ಲಿದ್ದರು. ಅವರು ಇಂಥವು ನಡೀತಾ ಇರ್ತವೆ. ಆದರೆ ಯಾರೋ ವ್ಯಕ್ತಿಗಳು ತಾರತಮ್ಯ ಮಾಡಿದ್ರೆ ಅದು ಬೇರೆ ವಿಷಯ. ಸರ್ಕಾರಗಳೇ ಈ ರೀತಿ ತಾರತಮ್ಯ ಮಾಡಲಿಕ್ಕೆ ನಿಂತಾಗ ಇದು ಸಂವಿಧಾನಕ್ಕೆ ಕೊಡೋ ಗೌರವನ? ಇದು ಸಂವಿಧಾನದ ವಿರೋಧಿ ನೀತಿಗಳು ಈ ಸರ್ಕಾರ ತಾಳಿದೆ. ಇದಕ್ಕೆ ಮುಂದೆ ಉತ್ತರ ಸಿಗುತ್ತೆ ಅವ್ರಿಗೆ. ಥ್ಯಾಂಕ್ ಯು ಸರ್.
ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈ ಸರ್ಕಾರ ಒಂದು ಸಮುದಾಯವನ್ನು ಓಲೈಕೆ ಮಾಡೋದರಲ್ಲೇ ಬ್ಯುಸಿಯಾಗಿದೆ. ಹೀಗಾಗಿ ಹಿಂದೂ ಕಾರ್ಯಕರ್ತರು ಈ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇವರೇನು ಪರ್ಮನೆಂಟಾಗಿ ಗೂಟ ಹುಡ್ಕೊಂಡೇನು ವಿಧಾನಸೌಧದಲ್ಲಿ ಕೂತಿರೋದಿಲ್ಲ, ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅದಕ್ಕೆ ತಕ್ಕದಾದಂಥ ಒಂದು ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.